ವರಮಹಾಲಕ್ಷ್ಮಿ ಫೆಸ್ಟಿವಲ್ ಶಾಪಿಂಗ್ಗೆ ಅಂತ ಫಸ್ಟ್ ನಾನು ನಮ್ಮಮ್ಮ ಹೋಗಿದ್ದು ಪೋತಿಸ್ಗೆ. ದೇವರಿಗೆ ಅಂತ ನಾನಿಲ್ಲಿ 3 ಸ್ಯಾರೀಸ್ ಪರ್ಚೇಸ್ ಮಾಡಿದೆ ಜಸ್ಟ್ ಫಾರ್ 300 ರುಪೀಸ್. 2.2 ಸೈಜ್ ಬ್ಯಾಂಗಲ್ ಸಿಗೋದು ತುಂಬ ಕಷ್ಟ, ಅದು ನನಗೆ ಪೋತಿಸಲ್ಲಿ ಕಾಣಿಸ್ತು. ನೆಕ್ಸ್ಟ್ ನಾವು ಹೋಗಿದ್ದು ಸಿಟಿ ಮಾರ್ಕೆಟ್ ಶಾಪಿಂಗ್ಗೆ. ಫೆಸ್ಟಿವಲ್ಗೆ ಹಿಂದಿನ ದಿವಸ ಹೋದರೆ ನೋಡಿ ಎಷ್ಟು ಕ್ರೌಡ್ ಇರುತ್ತೆ. ಇಲ್ಲಿ ನಾವು ಲೋಟಸ್ನ 50 ರುಪೀಸ್ಗೆ ಪರ್ಚೇಸ್ ಮಾಡಿದ್ರಿ. ಈ ಫ್ರೇಮ್ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಆಟೋ ಸಿಗಬೇಕು ಅಂದರೆ ತುಂಬ ಕಷ್ಟ, ಆದರೂ ನಮಗೆ ಅದೃಷ್ಟಕ್ಕೆ ಒಂದು ಆಟೋ ಸಿಕ್ತು. ಸೊ ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಶಾಂತಲಾ ಸಿಲ್ಸ್ವರೆಗೂ ಹೋಗ್ತೀವಿ. ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ. ನಾನು ಪರ್ಚೇಸ್ ಮಾಡಿದ್ದೆಲ್ಲ ಐಟಮ್ಸ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಐಟಮ್ಸ್ ನನ್ನ ಕೈಯಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಟೋಲಿ ಕುತ್ಕೊಂಡ ಮೇಲೇ ನಾವು ಫ್ರೀ ಆಗಿದ್ದು. ಇಲ್ಲಿ ಚಿಕ್ಕಪೇಟ್ ಸುದರ್ಶನ್ ಕಾಣಿಸ್ತಿದೆ, ಎಷ್ಟು ಕ್ರೌಡ್ ಇದೆ ನೋಡಿ ಫೆಸ್ಟಿವಲ್ ಹಿಂದಿನ ದಿವಸ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ದೇವ್ರಿಗೆ ಉಡ್ಸಿರೋ ಸೀರೆ ಸುದರ್ಶನ್ ಸಿಲ್ಸಿಂದ ತೊಗೊಂಡಿರೋದು. ಆಮೇಲೆ ನೀವು ದೇವ್ರದ ಹಾರ ನೋಡ್ತಾ ಇದ್ದೀರಾ, ಅದು 200 ರುಪೀಸ್ಗೆ ಸಿಟಿ ಮಾರ್ಕೆಟಲ್ಲಿ ಸಿಕ್ಕಿದ್ದು. ದೇವ್ರಿಗೆ ಹಾಕಿರೋ ಬ್ಯೂಟಿಫುಲ್ ಲಕ್ಷ್ಮಿ ಚೈನ್ಸ್ ನಾನು ಅವೆನ್ಯೂ ರೋಡಲ್ಲಿ ತೊಗೊಂಡೆ. ದೇವ್ರದ್ದು ಕಾಲತ್ರ ಇಟ್ಟಿರೋ ಬೊಕ್ಕೆ ಬಂದು ತುಂಬ ಇಂಪ್ರೆಸಿವ್ ಆಗಿತ್ತು, ಅದು ನನಗೆ 100 ರುಪೀಸ್ಗೆ ಸಿಕ್ತು. ದೇವ್ರದ್ದು ಮುಖವಾಡಕ್ಕೆ ಹಾಕಿರೋ ಎಲ್ಲ ಸ್ಟಿಕ್ಕರ್ಸ್ ಕೂಡ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡೆ. ಲೋಟಸ್ ಶೇಪಲ್ಲಿ ಕಾಣಿಸ್ತಿರೋ ಪ್ಲೇಟ್ ಕೂಡ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ನನ್ನ ಮಕ್ಕಳಿಗೆ ಕೂಡ ಈ ಬೊಕ್ಕೆ ತುಂಬ ಇಷ್ಟ ಆಯಿತು. 2025 ವರಮಹಾಲಕ್ಷ್ಮಿ ಶಾಪಿಂಗ್.